ಆತನ್ರಪ್ಪ ಎಲ್ಲ ಕೆಲಸ. ಆತ್ ಬರ್ರಿ ಸರ. ನಮಸ್ಕಾರ ನಮಸ್ಕಾರ. ನೋಡ ಮಾರ್ಚ್ 6ನೇ ತಾರೀಕು ನಿಮ್ಗೆಲ್ಲ ರಜೆ. ಯಾಕ್ರಿ? ಯಾಕಂದ್ರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಸಿನಿಮಾ ಹುಬ್ಬಳ್ಳಿಯಾಗ ರಿಲೀಸ್ ಆಗತೈತಿ. ಅದನ್ನ ನೋಡಕ್ ಹೋಗುಣಂತ. ಹುಬ್ಬಳ್ಳಿಯಾಗ್ರಿ? ಎಲ್ಲಿರಿ ಹುಬ್ಬಳ್ಳಿಯಾಗ? ಹುಬ್ಬಳ್ಳಿಯಾಗ ಅಲ್ರಿ ಸರ, ಇದ್ದಿ ಪ್ಯಾಕೇಜ್ ಎಲ್ಲ ಬಂದಾಗವ. ಯಾವ ಪ್ಯಾಕೇಜ್ ಬಂದತ್ರಿ ಅದು? ಮಲ್ಟಿಪ್ಲೆಕ್ಸ್ನ್ಯಾಗ ಬಂದೈತು. ಲಕ್ಷ್ಮೀ ಮಾಲ್ ಒಳಗೆ ಮಲ್ಟಿಪ್ಲೆಕ್ಸ್ನ್ಯಾಗ ಬಂದೈತಿ. ಅಲ್ಲಿ ಹೋಗುಣಂತ ಎಲ್ಲಾರು. ಅಂದ್ರೆ ಈ ಮಲ್ಟಿಪಸ್ಟ್ ಅಂತಂದ್ರೆ ಇವ ರಾಜಕಾರಣ ಹಾಕ್ತಾರ ದೊಡ್ಡ ದೊಡ್ಡ ಬೋರ್ಡ್ ಅದ ಹೌದಿಲ್ರಿ? ಯಾವ್ದು ಪ್ಲೆಕ್ಸ್ ಬೇರೆ ಮಲ್ಟಿಪ್ಲೆಕ್ಸ್ ಬೇರೆ. ಈಗ ಏನು ಗೊತ್ತನ, ಮೊದ್ಲೇಕ ಹುಬ್ಬಳ್ಳಿಯಾಗ ಒಂದು 16-17 ಟಾಕೀಸ್ ಇದ್ವು. 2 ಕಿಲೋಮೀಟ್ರಿಗೆ ಒಂದು, 1.5 ಕಿಲೋಮೀಟ್ರಿಗೆ ಒಂದಿತ್ತ. ನಮ್ಮಂಥವ್ರೆಲ್ಲ ಹೋದ್ರೆ ಒಂದು ಟಾಕೀಸಿಂದ ಇನ್ನೊಂದು ಟಾಕೀಸಿಗೆ ಹೋಗ್ಬೇಕಂದ್ರೆ ನಾವು ಆಟೋ ಮಾಡ್ಕೊತಾನೆ ಹೋಗ್ಬೇಕಾಗಿತ್ತು. ಅದಕ್ಕೆ ರೊಕ್ಕ ಖರ್ಚಾಕಿತ್ತು. ಅದಕ್ಕೆ ಏನು ಮಾಡ್ರ, ಈ ಎಲ್ಲ ಟಾಕೀಸ್ನು ಕೆಡಿವಿ ಒಂದು ಮಾಲ್ ಮಾಡಿ ಅದ್ರೊಳಗನ ಈ ಎಲ್ಲ ಟಾಕೀಸು ಸ್ಕ್ರೀನ್ ಹಾಕಿರ್ತಾರ. ಅದಕ್ಕೆ ಮಲ್ಟಿಪ್ಲೆಕ್ಸ್ ಅಂತಾರ. ಈಗ ಹಂಗೆ ಲಕ್ಷ್ಮೀ ಮಾಲ್ ಒಳಗೆ ಮಲ್ಟಿಪ್ಲೆಕ್ಸ್ ಐತಿ. ಅಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಸಿನಿಮಾ ರಿಲೀಸ್ ಆಗೈತಿ ಮಾರ್ಚ್ 6ನೇ ತಾರೀಕಿಗೆ. ನಿಮ್ಮನ್ನೆಲ್ಲ ನಾನಾ ಕರ್ಕೊಂಡೋಕೇನಿ. ಎಲ್ಲರ ಟಿಕೆಟ್ ನಾನಾ ತೆಗಿಸ್ತೀನಿ, ನೋಡುನು. ಯಾಕಂದ್ರೆ ರೈತರ ಸಂಬಂಧ ಮಾಡಿದ ಪಿಕ್ಚರ್, ನಾವು ರೈತರು ನೋಡ್ಬೇಕು ಅದನ್ನ. ಅಲ್ಲ ಸರ, ಈಗ ನಮ್ಮಂತ ರೈತರನ್ನು ಕರ್ಕೋತಾರನ್ರಿ ಅವ್ರು ಹಳ್ಳಿಯರ್ನ? ಎಲ್ಲಾರನ್ನು ಕರ್ಕೊಂತಾರ. ರೈತರನ್ನ ಕರ್ಕೋತಾರ, ಗೌರ್ಮೆಂಟ್ನವ್ರು ಕರ್ಕೋತಾರ. ನೋಡಿ ಈಗ ಏನಂದಾರ ಅನ್ನೋರು, ಅಭಿಮಾನಿ ದೇವ್ರುಗಳಂತಾರ. ದೇವ್ರು ಅಂದ್ರೆ ರೈತನೂ ಅಷ್ಟ, ಎಲ್ಲರೂ ಅಷ್ಟ. ಹಾಗಾಗಿ ಎಲ್ಲಾರನ್ನೂ ಬಿಡ್ತಾರ. ಅದ್ರೊಳಗೆ ನೀ ದೊಡ್ಡವ ನೀ ಸಣ್ಣವ ಅನ್ನೋದೇನಿಲ್ಲ. ಮಲ್ಟಿಪ್ಲೆಕ್ಸ್ ಅಂದ್ರೆ ಎಲ್ಲಾರನ್ನೂ ಕರ್ಕೋತಾರ. ನಾವೆಲ್ಲರೂ ಹೋಗೋಣಂತ. ರೆಡಿ ಮಾರ್ಚ್ 6ನೇ ತಾರೀಕು. ದಡ ಇದನ್ನ ಮುಗಿಸ್ಬಿಡ್ರಿ, ಹೋಗೋಣಂತ ಮಾರ್ಚ್ 6ಕ್ಕೆ. ಹಾಕೊಂಬಾ. ಬಳಿರೋ ನಗಲು ಬಳಿರಿ.